ಸೊ ಇದು ಕೈಮಾಡಕ್ಕೆ ಹೋಗುವಂತಹ ದಾರಿ. ಈ ಒಂದು ಸ್ಟೆಪ್ಪನ್ನು ಹತ್ತಿ ಹಟ್ಟಕ್ಕೆ ಬರಬೇಕಾಗುತ್ತೆ. ಇದು ಸಂಪೂರ್ಣವಾಗಿ ಇಲ್ಲಿ ಒಂದು ಅಡಿಯಷ್ಟು ಮಣ್ಣು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ರಂಜಿತ್. ಸ್ನೇಹಿತರೆ, ಇಷ್ಟು ದಿನ ನಾನು ಟೀಚಿಂಗ್ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೆ. ಇವತ್ತು ಸ್ವಲ್ಪ ಒಂದು ವಿಭಿನ್ನವಾಗಿ ಒಂದು ಹೋಮ್ ಟೂರ್ ಜೊತೆ ನಾನು ಬಂದಿದ್ದೇನೆ. ನಮ್ಮ ಕೊಡಗು ಹೇಳಿ ಕೇಳಿ ವಿಶೇಷವಾದಂಥ ಒಂದು ಜಿಲ್ಲೆ. ತನ್ನ ಸಂಸ್ಕೃತಿ ಆಚಾರ ವಿಚಾರಗಳಿಂದ ಬಹಳ ವಿಶೇಷವಾಗಿ ನಿಲ್ಲುವಂಥ ಜಿಲ್ಲೆ ನಮ್ಮ ಕೊಡಗು. ನಮ್ಮ ಕೊಡಗಿನ ಸಾಂಸ್ಕೃತಿಕ ಪ್ರತಿಬಿಂಬವಾಗಿರುವಂಥದ್ದು ಇಲ್ಲಿನ ಐನ್ಮನೆಗಳು. ಆ ಐನ್ಮನೆಯ ಒಂದು ಟೂರನ್ನು, ಐನ್ಮನೆಯಲ್ಲಿ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ನಮ್ಮ ಕೊಡಗಿನಲ್ಲಿರುವಂತಹ ಸುಮಾರು ಶತಮಾನಗಳ ಭವ್ಯ ಇತಿಹಾಸವನ್ನು ಹೊಂದಿರುವ ಒಂದು ಐನ್ಮನೆಯ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನಾವು ಐನ್ಮನೆಗೆ ಹೋಗುವ ದಾರಿಯಲ್ಲಿ ನಮಗೆ ಮೊದಲು ಸಿಗುವಂಥದ್ದು ಒಂದು ಕೈಮಾಡ ಅಂತ ಹೇಳಿ. ಇದು ಬಹಳ ವಿಶೇಷವಾದಂಥ ಒಂದು ಗುಡಿ. ನೋಡಿ, ನನ್ನ ಹಿಂದೆ ಅಲ್ಲಿ ಕಾಣ್ತಾ ಇರುವಂಥದ್ದು ಒಂದು ಸಣ್ಣ ಗುಡಿಯ ರೀತಿಯಲ್ಲಿ ಇದೆಯಲ್ಲ, ಅದನ್ನ ಕೈಮಾಡ ಅಂತ ನಾವು ಕರಿತೇವೆ. ಅಂದ್ರೆ ಈ ಕೈಮಾಡದಲ್ಲಿ ಈ ಕುಟುಂಬದ ಹಿರಿಯರನ್ನ ಇಲ್ಲಿ ಆರಾಧನೆ ಮಾಡಲಾಗುತ್ತೆ. ಅಂದ್ರೆ ಮರಣ ಹೊಂದಿದಂತಹ ಪೂರ್ವಜರನ್ನ, ಅವರ ಆತ್ಮಗಳನ್ನ ಇಲ್ಲಿ ಆರಾಧನೆ ಮಾಡಲಾಗುತ್ತೆ. ಇದು ಬಹಳ ವಿಶೇಷವಾದಂತಹ ಒಂದು ಸ್ಥಳ. ಬನ್ನಿ, ಅದರ ವಿಶೇಷತೆ ಏನು ಅಂತ ಹೇಳಿ ಅದರ ಹತ್ತಿರ ಹೋಗಿ ನಾನು ಹೇಳ್ಕೊಡ್ತೇನೆ. ಸೊ ಇದು ಕೈಮಾಡಕ್ಕೆ ಹೋಗುವಂತಹ ದಾರಿ. ನೀವು ನೋಡ್ತಾ ಇರೋದು ಕೈಮಾಡ. ಇದೇ ಕೈಮಾಡ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಕುಟುಂಬದ ಪೂರ್ವಜರನ್ನ ಇಲ್ಲಿ ಆರಾಧನೆ ಮಾಡಲಾಗುತ್ತೆ. ಕೊಡವರು ಪೂರ್ವಜರ ಆರಾಧಕರು ಅಂತ ನಾವು ಕೊಡವರನ್ನ ಕರಿಬಹುದು. ಯಾಕೆಂದ್ರೆ ಪೂರ್ವಜರಿಗೆ ಬಹಳ ಗೌರವವನ್ನು ನೀಡುವಂಥವರು. ಪೂರ್ವಜರನ್ನ, ಅವರ ಆತ್ಮಗಳನ್ನ ಇಲ್ಲಿ ಆರಾಧನೆ ಮಾಡಲಾಗುತ್ತೆ. ಇದು ಕೈಮಾಡ. ಕೈಮಾಡದ ಒಳಗೆ ಇಲ್ಲಿ ದೀಪವನ್ನು ಹಚ್ಚಲಾಗಿದೆ. ಬಹಳ ಸಣ್ಣ ಒಂದು ಗುಡಿಯನ್ನು ನೀವು ನೋಡ್ತಾ ಇದ್ದೀರಾ. ಸ್ನೇಹಿತರೆ, ನಾನು ಹೇಳಿದಾಗೆ ಈ ಕೈಮಾಡದಲ್ಲಿ ಪೂರ್ವಜರನ್ನ ಆರಾಧನೆ ಮಾಡಲಾಗ್ತದೆ. ಅಂದ್ರೆ ಕೊಡವರು ಪೂರ್ವಜರಿಗೆ ಬಹಳ ಗೌರವವನ್ನು ನೀಡ್ತಾರೆ. ಅವರ ಆತ್ಮಗಳನ್ನ ಇಲ್ಲಿ ಆರಾಧನೆ ಮಾಡಲಾಗ್ತದೆ. ಈ ಒಂದು ಕೈಮಾಡದ ಒಳಭಾಗದಲ್ಲಿ ಪೂರ್ವಜರಿಗೆ ಅಂದ್ರೆ ಅವರನ್ನ ಆರಾಧನೆ ಮಾಡುವ ರೀತಿಯಲ್ಲಿ ಸ್ಮಾರಕ ಕಲ್ಲಿದೆ ಮತ್ತು ಅವರ ಪ್ರತಿಮೆಗಳು ಮತ್ತು ಚಿಹ್ನೆಗಳನ್ನು ಇಟ್ಟು ಇಲ್ಲಿ ಆರಾಧನೆ ಮಾಡಲಾಗ್ತದೆ. ಅಂದ್ರೆ ಕೊಡವರು ಅವರ ನಂಬಿಕೆ ಏನು ಅಂದ್ರೆ ಈ ಪೂರ್ವಜರ ಆತ್ಮಗಳು ಈ ಒಂದು ಪರಿಸರವನ್ನ, ಅವರ ಮನೆತನವನ್ನ, ಅವರು ಬೆಳೆದಂತಹ ಬೆಳೆಗಳನ್ನ ಸಂರಕ್ಷಣೆ ಮಾಡ್ತವೆ ಎನ್ನುವಂತ ಒಂದು ನಂಬಿಕೆ ಕೊಡವರದಾಗಿದೆ. ಆದ್ದರಿಂದ ಈ ಒಂದು ಕೈಮಾಡಕ್ಕೆ ಕೊಡವ ಸಂಪ್ರದಾಯದಲ್ಲಿ ತನ್ನದೇ ಆದ ಮಹತ್ವ ಇದೆ. ಇನ್ನು ಇಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಪೂರ್ವಜರಿಗೆ ಇಲ್ಲಿ ನೈವೇದ್ಯವನ್ನು ಅರ್ಪಣೆ ಮಾಡಲಾಗುತ್ತೆ. ಅಂದ್ರೆ ಇಲ್ಲಿ ಎಡೆಯನ್ನು ಇಡ್ತಾರೆ. ಅಂದ್ರೆ ಆ ಮೂಲಕವಾಗಿ ಅವರಿಗೆ ಒಂದು ಗೌರವವನ್ನು ಸೂಚಿಸಲಾಗುತ್ತೆ. ಹೀಗೆ ಈ ಕೈಮಾಡವನ್ನು ನೋಡಿಕೊಂಡು ನಾವು ಮುಂದುವರಿತಾ ಇದ್ದೀವಿ. ನಾವೀಗ ನೇರವಾಗಿ ಹೋಗ್ತಾ ಇರೋದು ಐನ್ಮನೆಗೆ. ಆ ಐನ್ಮನೆಯ ವಿಶೇಷತೆ ಏನು ಅನ್ನೋದನ್ನ ನಾನು ಅಲ್ಲಿ ಹೋಗಿ ಹೇಳ್ತೀನಿ. ಕೈಮಾಡವನ್ನ ದಾಟಿ ಮುಂದೆ ಹೋದ್ರೆ ನಮಗೆ ಸಿಗುವಂಥದ್ದು ಐನ್ಮನೆ. ಈ ಒಂದು ಐನ್ಮನೆ ಸುಮಾರು 1 ಶತಮಾನಗಳಷ್ಟು ಹಳೆಯದಾದ ಐನ್ಮನೆ. ಈಗ ಸ್ವಲ್ಪ ಸುಧಾರಣೆಯನ್ನು ಮಾಡಿದ್ದಾರೆ. ಸಂಪೂರ್ಣವಾಗಿ ಮಣ್ಣಿನಲ್ಲಿ ನಿರ್ಮಾಣ ಮಾಡಿರುವಂತಹ ಐನ್ಮನೆ. ಈ ದಾರಿಯಲ್ಲಿ ಹೋದ್ರೆ ನಮಗೆ ಆ ಒಂದು ಐನ್ಮನೆ ಸಿಗುತ್ತೆ. ನೀವು ನೋಡ್ತಾ ಇದ್ದೀರಾ, ಐನ್ಮನೆ ಕೊಡವರ ಸಾಂಸ್ಕೃತಿಕ ಪ್ರತಿಬಿಂಬ ಅಂತ ನಾವು ಹೇಳ್ಬೋದು. ಸುಮಾರು 100-120 ವರ್ಷಗಳ ಹಿಂದೆ ನಿರ್ಮಾಣವಾಗಿರುವಂತಹ ಭವ್ಯವಾದ ಐನ್ಮನೆ. ಸಂಪೂರ್ಣವಾಗಿ ಮಣ್ಣಿನಿಂದ ನಿರ್ಮಾಣವಾಗಿರುವಂತಹ ಮನೆ ಇದು. ಸುಮಾರು 30-35 ಅಡಿ ಎತ್ತರ ಇದೆ. ಬಹಳ ವಿಶಾಲವಾಗಿರುವಂತಹ ಒಂದು ಮನೆ. ಕೊಡವ ಭಾಷೆಯಲ್ಲಿ ಇದನ್ನ ಬಲ್ಯ ಮನೆ ಅಂತ ಕೂಡ ಕರೀತಾರೆ. ಐನ್ಮನೆ ಅನ್ನೋದು ಕೊಡವ ಸಂಸ್ಕೃತಿಯಲ್ಲಿ ತನ್ನದೇ ಆದ ವಿಶೇಷತೆಯನ್ನು ಹೊಂದಿರುವಂಥದ್ದು. ಹಿಂದೆ ಕೊಡವರು ಅವಿಭಕ್ತ ಕುಟುಂಬಗಳಾಗಿ ಹಿರಿಯರು ಕಟ್ಟಿಸಿದಂತಹ ಒಂದು ದೊಡ್ಡ ಮನೆಯಲ್ಲಿ ಒಟ್ಟಾಗಿ ವಾಸವಾಗಿರ್ತಾ ಇದ್ರು. ಅವರು ವಾಸವಾಗಿದ್ದಂತಹ ಮನೆಯನ್ನ ಬಲ್ಯ ಮನೆ, ಅಂದ್ರೆ ಕನ್ನಡದಲ್ಲಿ ದೊಡ್ಡ ಮನೆ ಅಂತ ಕರೀತಾರೆ. ಇದು ಐನ್ಮನೆಯ ಹೊರಾಂಗಣ ದೃಶ್ಯ. ಬನ್ನಿ ಒಳಗೆ ಹೋಗೋಣ. ಒಳಗೆ ಹೋಗಿ ಒಳಗೂ ಕೂಡ ಸಾಕಷ್ಟು ವಿಶೇಷತೆ ಇದೆ. ಸುಮ್ಮನೆ ಒಂದು ಮನೆ ಮಾತ್ರ ಅಲ್ಲ, ಮನೆಯಲ್ಲಿ ಸಾಕಷ್ಟು ಸಂಪ್ರದಾಯ ಇದೆ, ವಿಶೇಷತೆ ಇದೆ. ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈಗ ಮನೆಯ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ನಾವು ಐನ್ಮನೆಯ ಒಳಗೆ ಪ್ರವೇಶಿಸಿದಾಗೆ ನಮಗೆ ಸಿಗುವಂಥದ್ದು ಈ ಕೈಯಾಲೆ. ನೋಡಿ, ವಿಶಾಲವಾಗಿರುವಂತಹ ಈ ಒಂದು ಕೈಯಾಲೆ ಸಿಗುತ್ತೆ. ಕನ್ನಡದಲ್ಲಿ ಇದನ್ನ ಕೈಸಾಲೆ ಅಂತ ನಾವು ಕರಿತೀವಿ. ಕೈಯಾಲೆ ಎರಡೂ ಕಡೆಗಳಲ್ಲಿ ಪ್ರತ್ಯೇಕವಾದ ಕೋಣೆಗಳನ್ನು ನೋಡ್ಬೋದು. ಆ ಕಡೆ ಒಂದು ಕೋಣೆ ಇದೆ ಮತ್ತು ಈ ಕಡೆ ಕೂಡ ಒಂದು ಕೋಣೆ ಇದೆ. ಅದನ್ನು ಉಗ್ರಾಣದ ರೀತಿಯಲ್ಲಿ ಅವರು ಬಳಕೆ ಮಾಡ್ತಾ ಇದ್ರು. ಅಂದ್ರೆ ಬೆಳೆದಂತಹ ಭತ್ತ, ಕಾಫಿ ಇದನ್ನು ಇಡ್ಲಿಕ್ಕೋಸ್ಕರ ಆ ಒಂದು ಕೋಣೆಗಳನ್ನ ಬಳಕೆ ಮಾಡ್ತಾ ಇದ್ರು. ದೊಡ್ಡ ಮನೆ ಒಳಗೆ ಬರ್ತಾ ಇದ್ದಾಗೆ ನಮಗೆ ಮೊದಲು ಸಿಗುವಂಥದ್ದು ಈ ಕಂಬ. ಈ ಕಂಬಕ್ಕೂ ಕೂಡ ತನ್ನದೇ ಆದ ವಿಶೇಷತೆ ಇದೆ. ಅಂದ್ರೆ ಈ ಕಂಬವನ್ನ ಕನ್ನಿಕಂಬ ಅಂತ ಕರೀತಾರೆ. ಅಂದ್ರೆ ಕನ್ನಿಕಂಬ ಅಂದ್ರೆ ಈ ಕುಟುಂಬದ ಮೂಲ ಪುರುಷ ಇಲ್ಲದೇ ಇದ್ದ ಪಕ್ಷದಲ್ಲಿ
ಈ ಒಂದು ಕಂಬವನ್ನ ಮೂಲ ಪುರುಷ ಅಂತ ಭಾವಿಸ್ಕೊಂಡು ಬಹಳ ಗೌರವವನ್ನ ಈ ಒಂದು ಕಂಬಕ್ಕೆ ನೀಡಲಾಗುತ್ತೆ. ಇದು ಈ ಒಂದು ಕಂಬದ ವಿಶೇಷ. ಒಂದು ವೇಳೆ ಕುಟುಂಬದ ಮೂಲ ಪುರುಷ ಮುಖ್ಯಸ್ಥ ಇಲ್ಲದಿದ್ದ ಪಕ್ಷದಲ್ಲಿ ಈ ಕಂಬವನ್ನ ಕುಟುಂಬದ ಮುಖ್ಯಸ್ಥ ಅಂತ ಭಾವಿಸಿ ಇದಕ್ಕೆ ತಕ್ಕ ಗೌರವವನ್ನು ನೀಡಲಾಗುತ್ತೆ. ಆದ್ರಿಂದ ಈ ಕನ್ನಿ ಕಂಬಕ್ಕೆ ತನ್ನದೇ ಆದ ಮಹತ್ವ ಇದೆ. ಈ ಕನ್ನಿ ಕಂಬವನ್ನ ಈ ಒಂದು ಐನ್ಮನೆಯ ಶ್ರೇಷ್ಠ ಕಂಬ ಅಂತ ಕೂಡ ಪರಿಗಣಿಸಲಾಗುತ್ತೆ. ಇನ್ನು ಈ ಕಂಬಕ್ಕೆ ಹೊಂದಿಕೊಂಡಂತೆ ಅಲ್ಲಿ ಕೂಡ ಕೆಲವು ಕಂಬಗಳಿದೆ. ಆ ಕಂಬಗಳ ಮಧ್ಯಭಾಗದಲ್ಲಿ ನೀವು ನೋಡಬಹುದು ಒಂದು ಮರದ ಹಲಗೆ, ದಪ್ಪನೆಯ ಮರದ ಹಲಗೆಯನ್ನ ಹಾಸಲಾಗಿದೆ. ಈ ಒಂದು ಮರದ ಹಲಗೆಯನ್ನ ಐಮರ ಅಂತ ಕರೀತಾರೆ. ಸ್ವಲ್ಪ ಮುಂದೆ ಬಂದ್ರೆ ನೋಡಿ, ಬಹಳ ದಪ್ಪವಾಗಿರುವಂತಹ ಮರದ ಹಲಗೆ. ಈ ಒಂದು ಮರದ ಹಲಗೆಗೆ ಐಮರ ಅಂತ ಕರೀತಾರೆ. ಈ ಒಂದು ಮರದ ಹಲಗೆಗೂ ಕೂಡ ತನ್ನದೇ ಆದ ವಿಶೇಷತೆ ಇದೆ. ಈ ಐಮರಕ್ಕೆ ತನ್ನದೇ ಆದ ವಿಶೇಷತೆ ಇದೆ. ಅದೇನಪ್ಪಾ ಅಂದ್ರೆ, ಇದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳು ಮಾತ್ರ ಈ ಒಂದು ಐಮರದ ಮೇಲೆ ಕೂರಬೇಕು. ಅಂದ್ರೆ ಹೊರಗಿನಿಂದ ವಿವಾಹವಾಗಿ ಬಂದಂತಹ ಮಹಿಳೆಯರು, ಹೆಣ್ಣು ಮಕ್ಕಳು ಇಲ್ಲಿ ಕೂರುವಾಗಿಲ್ಲ. ಇದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಹೆಣ್ಣು ಮಕ್ಕಳು ಮಾತ್ರ ಈ ಒಂದು ಐಮರದ ಮೇಲೆ ಕೂರಬೇಕಾಗುತ್ತೆ. ಮತ್ತೆ ಪುರುಷರು ಕೂಡ ಕೂರ್ಬೋದು. ಇದು ಈ ಒಂದು ಐಮರದ ವಿಶೇಷ. ಈ ಐನ್ಮನೆ ಅನ್ನೋದು ಕೇವಲ ಒಂದು ಮನೆ ಮಾತ್ರ ಅಲ್ಲ, ತನ್ನದೇ ಆದ ವಿಶೇಷತೆಗಳು ಕೂಡ ಈ ಒಂದು ಐನ್ಮನೆಗಿದೆ. ಜೊತೆಗೆ ಈ ಕಂಬಗಳಲ್ಲಿ ನೀವು ನೋಡಬಹುದು, ಕಂಬದ ಮೇಲ್ಭಾಗದಲ್ಲಿ ಅಲ್ಲಿ ಸಣ್ಣ ಪುಟ್ಟ ಕೆತ್ತನೆ ಕೆಲಸಗಳನ್ನ ಕೂಡ ನೀವು ಈ ಕಂಬಗಳಲ್ಲಿ ನೋಡಬಹುದು. ಜೊತೆಗೆ ಇಲ್ಲಿ ಜಿಂಕೆಯ ಒಂದು ಕಲಾಕೃತಿಯನ್ನ ನೋಡಬಹುದು. ಮೇಲೆ ಕಂಬಗಳ ಮೇಲ್ಭಾಗದಲ್ಲಿ ಸಣ್ಣ ಕೆತ್ತನೆ ಕೆಲಸಗಳನ್ನ, ಬಹಳ ಸುಂದರವಾದ ಕೆತ್ತನೆ ಕೆಲಸಗಳನ್ನ ನಾವು ನೋಡ್ತಾ ಇದ್ದೀವಿ. 100-120 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಮಣ್ಣಿನಿಂದ ಈ ಒಂದು ಐನ್ಮನೆಯನ್ನ ಕಟ್ಟಿದ್ದಾರೆ. ಈಗ ಹೊರಗಡೆ ಗಾರೆಯನ್ನು ಹಾಕಿದ್ದಾರೆ ಅಷ್ಟೇ. ಆದ್ರೆ ಸಂಪೂರ್ಣವಾಗಿ ಸುಮಾರು 30-35 ಅಡಿ ಎತ್ತರ ಇರುವಂತಹ ಈ ಒಂದು ಐನ್ಮನೆಯನ್ನ ಸಂಪೂರ್ಣವಾಗಿ ಮಣ್ಣಿನಿಂದಲೇ ನಿರ್ಮಾಣ ಮಾಡಿರುವಂತದ್ದು. ಇಲ್ಲಿ ಒಳಭಾಗದಲ್ಲೂ ಕೂಡ ದಪ್ಪನೆಯ ಮರದ ಹಲಗೆಯನ್ನ ಹಾಸಲಾಗಿದೆ. ಇಲ್ಲೂ ಕೂಡ ಜನರು ಕೂರಬಹುದು. ಕೇವಲ ಕಂಬಗಳಲ್ಲಿ ಮಾತ್ರವಲ್ಲ, ಇಲ್ಲಿನ ಬಾಗಿಲುಗಳಲ್ಲೂ ಕೂಡ ನೀವು ಸಣ್ಣ ಪುಟ್ಟ ಕೆತ್ತನೆ ಕೆಲಸಗಳನ್ನು ನೋಡಬಹುದು. ಬಹಳ ಹಳೆಯ ಒಂದು ಬಾಗಿಲು, ಸುಮಾರು 100-120 ವರ್ಷಗಳಷ್ಟು ಹಳೆಯದಾದಂತಹ ಬಾಗಿಲನ್ನು ನೋಡ್ತಾ ಇದ್ದೀರಾ. ಇದರಲ್ಲೂ ಕೂಡ ಕೆತ್ತನೆ ಕೆಲಸಗಳನ್ನ ನೋಡಬಹುದು. ಇನ್ನು ಮನೆಯ ಒಳಭಾಗಕ್ಕೆ ಬಂದರೆ ನಮಗೆ ಸಿಗುವಂತದ್ದು ವಿಶಾಲವಾದಂತಹ ನಿಲ್ಲಕ್ಕಿ ನಡುಬಾಡೆ. ಅಂದ್ರೆ ವಿಶಾಲವಾದ ಒಂದು ಆಜಾರ ಸಿಗುತ್ತೆ. ಇದನ್ನ ನಿಲ್ಲಕ್ಕಿ ನಡುಬಾಡೆ ಅಂತ ನಾವು ಕರಿತೇವೆ. ಇನ್ನು ಇಲ್ಲೇ ನಿಮಗೆ ದೇವರ ದೀಪವನ್ನು ಇಡುವಂತಹ ಜಾಗ ಕೂಡ ಇದೆ. ಒಂದು ತೂಗು ದೀಪವನ್ನು ಕೂಡ ಇಟ್ಟಿದ್ದಾರೆ. ಇನ್ನು ಗೋಡೆಯನ್ನ ಕೊರೆದು ಅಲ್ಲಿ ದೀಪವನ್ನು ಇಡ್ಲಿಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಒಂದು ಜಾಗವನ್ನ ನಿಲ್ಲಕ್ಕಿ ನಡುಬಾಡೆ ಅಂತ ಕರೀತೇವೆ. ನಾನು ಈಗ ನಿಂತಿರೋದು ಐನ್ಮನೆಯ ಒಳಭಾಗದಲ್ಲಿ. ಈ ಒಂದು ಜಾಗವನ್ನ ನಿಲ್ಲಕ್ಕಿ ನಡುಬಾಡೆ ಅಂತ ಕರೀತೇವೆ. ಮುಖ್ಯವಾದ ಕೆಲವು ಪ್ರಾರ್ಥನೆಗಳು ಮತ್ತು ಎಲ್ಲಾ ವಿಚಾರಗಳು ಕೂಡ ಮುಖ್ಯವಾಗಿ ಇಲ್ಲೇ ನಡೆಯುವಂಥದ್ದು. ತೀರ್ಮಾನಗಳು ಏನಾದರೂ ನಡೆಯುವಂಥದ್ದು ಇಲ್ಲೇ. ಇಲ್ಲಿ ನೀವು ನೋಡಬಹುದು, ಗೋಡೆಯನ್ನ ಕೊರೆದು ಆ ಒಂದು ತ್ರಿಕೋನಾಕೃತಿಯಲ್ಲಿ ಒಳಗೆ ದೀಪವನ್ನು ಇಟ್ಟಿದ್ದಾರೆ. ನಂತರ ಇಲ್ಲಿ ಒಂದು ತೂಗು ದೀಪವನ್ನು ಕೂಡ ಇಟ್ಟಿದ್ದಾರೆ. ಗೋಡೆಯ ಮೇಲೆ ಕೊಡವರ ಅಧಿದೇವತೆ ಕಾವೇರಿ ಮಾತೆ ಮತ್ತು ಇಗ್ಗುತಪ್ಪ ದೇವರ ಒಂದು ಚಿತ್ರವನ್ನು ಕೂಡ ನೋಡಬಹುದು. ಅಂದ್ರೆ ಇಲ್ಲಿ ಪ್ರಾರ್ಥನೆಯನ್ನ ಮಾಡುವಂತಹ ಸ್ಥಳ ಇದು. ಏನಾದ್ರೂ ಶುಭ ಕಾರ್ಯದ ಸಂದರ್ಭದಲ್ಲಿ, ಏನಾದ್ರೂ ಕಾರ್ಯಕ್ರಮ ಪ್ರಾರಂಭವಾಗುವಾಗ ದೀಪವನ್ನ ಹಚ್ಚಿ ದೇವರ ಒಂದು ಅನುಮತಿಯನ್ನ ಪಡ್ಕೊಂಡು ಎಲ್ಲ ಶುಭ ಕಾರ್ಯಗಳನ್ನ ಪ್ರಾರಂಭ ಮಾಡಲಾಗುತ್ತೆ. ಇನ್ನು ಐನ್ಮನೆಯ ಒಳಭಾಗದಲ್ಲೂ ಕೂಡ ಪ್ರತ್ಯೇಕವಾದ ಕೊಠಡಿಗಳನ್ನು ನಾವು ನೋಡ್ತೇವೆ. ಇವಾಗ ಇಲ್ಲಿ ಯಾರು ವಾಸವಾಗಿಲ್ಲ, ಅದರಿಂದ ಕೊಠಡಿಗಳನ್ನು ಮುಚ್ಚಲಾಗಿದೆ. ಮೊದಲು ಎಲ್ಲರೂ ಕೂಡ ಕುಟುಂಬದ ಸದಸ್ಯರು ಬೇರೆ ಬೇರೆ ಕೊಠಡಿಗಳಲ್ಲಿ ಇರ್ತಾ ಇದ್ರು. ಇದೆಲ್ಲವೂ ಕೂಡ ಐನ್ಮನೆಯ ಒಳಗಿರುವಂತಹ ಕೊಠಡಿಗಳು ಎಲ್ಲ ಕ್ಲೋಸ್ ಆಗಿದೆ ಈಗ. ಇನ್ನು ಈ ಒಂದು ಕೊಠಡಿ, ಇದು ಬಹಳ ವಿಶೇಷವಾಗಿರುವಂತಹ ಕೊಠಡಿ. ಇದನ್ನ ಕನ್ನಿ ಕೊಂಬರೆ ಅಥವಾ ಮೀದಿ ಕೊಂಬರೆ ಅಂತ ಕರಿತೀವಿ. ಅಂದ್ರೆ ಪೂರ್ವಜರಿಗೆ ಇಲ್ಲಿ ಎಡೆಯನ್ನು ಇಡಲಾಗುತ್ತೆ. ಅಂದ್ರೆ ಅವರಿಗೆ ನೈವೇದ್ಯವನ್ನ ಅರ್ಪಿಸಲಿಕ್ಕೋಸ್ಕರ ಈ ಒಂದು ಕೊಠಡಿಯನ್ನ ಮೀಸಲಾಗಿಟ್ಟಿದ್ದಾರೆ. ಏನೂ ಇಲ್ಲ, ಒಳಭಾಗದಲ್ಲಿ ಒಳಗೋಗೋಣ. ಐನ್ಮನೆಯಲ್ಲಿರುವಂತಹ ಕನ್ನಿ ಕೊಂಬರೆ ಅಂದ್ರೆ ಇಲ್ಲಿ ಹಿರಿಯರಿಗೆ ಎಡೆಯನ್ನ ಇಡಲಾಗುತ್ತೆ. ಅಂದ್ರೆ ಗುರು ಕಾರಣ ಕೊಡುಕು ಅಂತ ಕೊಡವ ಭಾಷೆಯಲ್ಲಿ ಹೇಳ್ತಾರೆ. ಗುರು ಅಂದ್ರೆ ಇಲ್ಲಿನ ಪೂರ್ವಜರಿಗೆ ಎಡೆಯನ್ನ ಇಡುವಂತಹ, ಕೊಡವ ಭಾಷೆಯಲ್ಲಿ ಮೀದಿಯನ್ನು ಇಡುವಂತಹ ಒಂದು ಪವಿತ್ರವಾದಂತಹ ಕೋಣೆ ಇದು. ಇದನ್ನ ಕನ್ನಿ ಕೊಂಬರೆ ಅಥವಾ ಮೀದಿ ಕೊಂಬರೆ ಅಂತ ಕೂಡ ಕರಿತೇವೆ. ಇನ್ನು ಇದು 2 ಅಂತಸ್ತಿನ ಒಂದು ಮನೆ. ಅಂದ್ರೆ ಕೆಳಭಾಗದಲ್ಲಿ, ಮೇಲ್ಭಾಗದಲ್ಲಿ ಅಟ್ಟವನ್ನು ನಾವು ನೋಡ್ತೀವಿ. ಅಂದ್ರೆ ಅಟ್ಟ ಕೂಡ ಬಹಳ ವಿಶೇಷವಾಗಿರುವಂತದ್ದು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಕನ್ನಿ ಕೊಂಬರೆಯ ಪಕ್ಕದಲ್ಲಿ ಈ ಒಂದು ಅಟ್ಟ ಇದೆ. ಅಟ್ಟಕ್ಕೆ
ಹೋಗುವಂಥ ಮೆಟ್ಟಿಲಿದು. ಸೊ ಬನ್ನಿ ಅಟ್ಟ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಯಾಕಂದ್ರೆ ಬಹಳ ದೊಡ್ಡ ವಿಶಾಲವಾಗಿರುವಂಥ ಅಟ್ಟ ಇದು. ಈ ಒಂದು ಸ್ಟೆಪ್ಪನ್ನು ಹತ್ತಿ ಅಟ್ಟಕ್ಕೆ ಬರಬೇಕಾಗುತ್ತೆ. ನೀವು ನೋಡ್ತಾ ಇರೋದು ಐನ್ಮನೆಯ ಮೇಲಿರುವಂತಹ ಅಟ್ಟ. ಸ್ನೇಹಿತರೆ, ನಾನೀಗ ಐನ್ಮನೆಯ ಮೇಲ್ಭಾಗದಲ್ಲಿದ್ದೇನೆ, ಅಂದರೆ ಅಟ್ಟದ ಮೇಲಿದ್ದೇನೆ. ಸಂಪೂರ್ಣವಾಗಿ ಮಣ್ಣಿನಿಂದ ನಿರ್ಮಾಣ ಮಾಡಿರುವಂಥ ಐನ್ಮನೆ. ಇಲ್ಲಿ ಮೇಲೆ ನೋಡಿ, ಕೆಳಗೆ ನೋಡಿ, ಇಲ್ಲಿ ಇದು ಸಂಪೂರ್ಣವಾಗಿ ಇಲ್ಲಿ ಒಂದು ಅಡಿಯಷ್ಟು ಮಣ್ಣು, ಅಂದರೆ ಅಷ್ಟು ಎತ್ತರಕ್ಕೆ ಮಣ್ಣನ್ನು ಹಾಕಿ ಈ ಒಂದು ಅಟ್ಟವನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಮೊದಲೆಲ್ಲ ಇಲ್ಲಿ ಮದುವೆ ಕಾರ್ಯಕ್ರಮಗಳು ಕೂಡ ಇಲ್ಲೇ ನಡೀತಾ ಇತ್ತು ಅಂತ ಹೇಳಿ ಇಲ್ಲಿನ ಒಬ್ಬರು ಹಿರಿಯರು ಹೇಳಿದ್ದಾರೆ ನನಗೆ. ಅಂದರೆ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳೆಲ್ಲವೂ ಕೂಡ ಈ ಒಂದು ಅಟ್ಟದ ಮೇಲೆ ನಡೀತಾ ಇತ್ತು. ಅಂದರೆ ಊಟದ ವ್ಯವಸ್ಥೆ ಆಗಿರಲಿ, ಇನ್ನೂ ಕಾರ್ಯಕ್ರಮಗಳು ಎಲ್ಲವೂ ಕೂಡ ಈ ಅಟ್ಟದಲ್ಲಿ ನಡೀತಾ ಇತ್ತು. ಅಂದರೆ ಇವಾಗ ಇಲ್ಲಿ ಜನ ವಾಸ ಆಗಿಲ್ಲದೆ ಇರೋದ್ರಿಂದ ಧೂಳು ತುಂಬಿಕೊಂಡಿದೆ. ಇಲ್ಲದಿದ್ರೆ ಬಹಳ ಚೆನ್ನಾಗಿತ್ತು ಈ ಒಂದು ಅಟ್ಟ. ಇಲ್ಲಿ ಬಂದರೆ ನೋಡಿ, ಈ ಗೋಡೆ ಸಂಪೂರ್ಣವಾಗಿ ಗೋಡೆಗಳೆಲ್ಲವೂ ಕೂಡ ಮಣ್ಣಿನಿಂದ ನಿರ್ಮಾಣವಾಗಿರುವಂಥದ್ದು. ಅಂದರೆ ಯಾವುದೇ ಕಾಂಕ್ರೀಟನ್ನು ಬಳಸದೆ ಸಂಪೂರ್ಣವಾಗಿ ಮಣ್ಣಿನಿಂದ ಈ ಗೋಡೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅಂದರೆ ಆ ಒಂದು ಸಮಯದಲ್ಲಿ ಸುಮಾರು 100-120 ವರ್ಷಗಳ ಹಿಂದೆ ಮಣ್ಣಿನಿಂದ ಇಷ್ಟೊಂದು ದೊಡ್ಡ ಒಂದು ಮನೆಯನ್ನು ಕಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಬಹಳ ಮೆಚ್ಚಲೇಬೇಕು ನಾವು. ಇನ್ನು ಇಲ್ಲಿ ಇದೆಲ್ಲ ಈಗ ಭತ್ತವನ್ನು ಹಾಕಲಿಕ್ಕೋಸ್ಕರ ಮಾಡಿರುವಂತಹ ವ್ಯವಸ್ಥೆ. ಇದು ಐನ್ಮನೆಯ ಮೇಲಿರುವಂತಹ ಅಟ್ಟದ ಒಂದು ದೃಶ್ಯ. ಹೀಗೆ ಅಟ್ಟವನ್ನು ನೋಡಿಕೊಂಡು ನಾವು ಮೆಲ್ಲೆ ಕೆಳಗೆ ಇಳಿತಾ ಇದ್ದೀವಿ. ಜಾರಿ ಬಿದ್ದರೆ ಹೋಯ್ತಲ್ಲ. ಸ್ನೇಹಿತರೆ, ಇದು ನಮ್ಮ ಕೊಡಗಿನಲ್ಲಿರುವಂತಹ ಕೊಡವರ ಐನ್ಮನೆಯ ಒಂದು ವಿಶೇಷತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ CMR ಅಂದರೆ ರಂಜಿತ್7 ಅಫಿಷಿಯಲ್ ಅಂತ ಇದೆ. ಅಲ್ಲೂ ಕೂಡ ನಾನು ಸಾಕಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ಆ ಅಕೌಂಟನ್ನು ಕೂಡ ಫಾಲೋ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.